ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಬ್ಯಾಂಗ್ಳೂರಿಂದ ಗೋಕರ್ಣ ಹೋಗುವಂತಹ ವಾಯುವ್ಯ ಕರ್ನಾಟಕ ಬಸ್ನ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಇದು ರೂಟಿಂಗ್ ಬಂದು ಶಿರ್ಸಿ, ದಾವಣಗೆರೆ, ಅಂಕೋಲಾ ಅಂತ ಇದೆ. ನಾನು ಈ ವಿಡಿಯೋದಲ್ಲಿ ಎಲ್ಲ ಇನ್ಫಾರ್ಮೇಷನ್ ಕವರ್ ಮಾಡ್ತೀನಿ. ನಾನು ಈ ಬಸ್ಸಿನ ಸ್ಟಾಫ್ ಇದ್ದಾರೆ, ಅವ್ರ ಹತ್ರ ಇನ್ಫಾರ್ಮೇಷನ್ ಎಲ್ಲ ಕೇಳಿ ತಿಳ್ಕೊತೀನಿ. ಅವ್ರು ಇನ್ನೇನು ಬ್ಯಾಂಗ್ಳೂರಿಂದ ಹೊರಡ್ತಾರೆ ನೋಡಿ, ಇನ್ನೂ ಪಾರ್ಕಿಂಗಲ್ಲಿದ್ದಾರೆ. ಸೊ ನಾನು ಸ್ಟಾಫ್ನ ಮಾತಾಡಿಸ್ತೀನಿ. ಹಾಯ್ ಸರ್. ನಮಸ್ಕಾರ ಸರ್, ನಿಮ್ಮ ಹೆಸರು? ರಾಜೇಶ್ ಆರ್ ನಾಯಕ್. ಯಾವ್ರು ಸರ್ ನಿಮ್ಮದು? ಅಂಕೋಲಾ. ಸೊ ಎಷ್ಟು ವರ್ಷ ಆಯ್ತು ಸರ್ ಡಿಪಾರ್ಟ್ಮೆಂಟಲ್ಲಿ? ಒಂದು 11-12ನೇ ವರ್ಷ ಇದೆ. 12 ವರ್ಷ. ಹೇಗನ್ಸುತ್ತೆ ಸರ್ ಡಿಪಾರ್ಟ್ಮೆಂಟು? ಅಡ್ಡಿಲ್ಲ, ತೊಂದರೆ ಇಲ್ಲ, ಚೆನ್ನಾಗಿದೆ. ಸರ್, ಇವಾಗ ನೀವು ಗೋಕರ್ಣ ಅಂತ ಹೇಳಿದ್ರಿ, ಎಷ್ಟೊತ್ತಿಗೆ ಹೊರಡ್ತಾ ಇದ್ದೀರಾ ಸರ್ ಇಲ್ಲಿಂದ? 8:35ಗೆ ಹೊರಟು ಚಿತ್ರದುರ್ಗ, ದಾವಣಗೆರೆ, ಹಾವೇರಿ, ಶಿರ್ಸಿ ಮಾರ್ಗವಾಗಿ, ಕುಮಟಾ ಮಾರ್ಗವಾಗಿ ಗೋಕರ್ಣ ಹೋಗ್ತಾ ಇದ್ದೀವಿ. ಓಕೆ. ಸೊ ಮಾರ್ನಿಂಗ್ ಎಷ್ಟೊತ್ತಿಗೆ? 8 ಗಂಟೆಗೆ ಗೋಕರ್ಣ ಟಚ್ ಇರ್ತೀವಿ. ಗೋಕರ್ಣ ಬೆಳಗ್ಗೆ. ಅಂದ್ರೆ ಟೋಟಲ್ ಎಷ್ಟು ಕಿಲೋಮೀಟರ್ ಆಗುತ್ತೆ ಸರ್ ಇಲ್ಲಿಂದ? ಕರೆಕ್ಟ್ ಇಲ್ಲಿಂದ 545 ಕಿಲೋಮೀಟರ್ ಆಗುತ್ತದೆ. ಒಂದ್ ಸೈಡ್. ಹೌದು. ಸೊ ನೀವು ಇವತ್ತು ಸೇಮ್ ಟೈಮ್ ಸರ್ ನಾಳೆ ರಿಟರ್ನ್ ಅಥವಾ? ನಾಳೆ ಇಲ್ಲ, ನಾಳೆ ಬೆಳಿಗ್ಗೆ 8:00 ಮನೆಗೆ, 9:00 ಡಿಪೋ ಹೋಗ್ತೀವಿ. ಡಿಪೋ? ಓಕೆ. ಅಂಕೋಲಾ ಡಿಪೋ ನಿಮ್ದು ಅಂಕೋಲಾ ಡಿಪೋ. ಅಂಕೋಲಾ ಡಿಪೋ. ಓಕೆ. ಅಲ್ಲಿಂದ ಗಾಡಿ ಎಲ್ಲ ನಿಲ್ಲಿಸಿ ಡಿಪೋದಲ್ಲಿ ಇಟ್ಟು ನಾವು ಹೋದ ನಂತರ ಒಂದ್ ದಿವಸ ರೆಸ್ಟ್ ಅಲ್ಲಿ. ಓಕೆ. ಮಾರನೇ ದಿನ ಮತ್ತೆ 3:00 ಮತ್ತೆ ಡಿಪೋಗೆ ಬರ್ತೀವಿ. ಅಂದ್ರೆ 2 ಡೇಸ್ ಒಂದ್ಸಲ ನಿಮ್ದು ಇದಿರುತ್ತೆ? ಆ 3 ದಿನಕ್ಕೆ, ವಾರದಲ್ಲಿ 2 ಟರ್ನ್ ಆಗ್ತದೆ ನಮ್ದು. 2 ಟ್ರಿಪ್? ಹೌದು, 2 ಟ್ರಿಪ್. ಓಕೆ. 3 ದಿನಕ್ಕೆ ಒಂದು ಟ್ರಿಪ್ ಆಗ್ತದೆ. ಅಂದ್ರೆ ಬ್ಯಾಂಗ್ಳೂರ್ಗೆ ಏನೋ ಸರ್ ಅಥವಾ ಏನಾದ್ರು ಚೇಂಜಸ್ ಇದೆಯಾ ಸರ್? ಇಲ್ಲ, ನಾನು ಇವಾಗ ಫಿಕ್ಸ್ ಒಂದು ಈ ನೌಕರಿ ಬಂದವರಿಂದ ಸ್ವಲ್ಪ ದಿವಸ ಸುಬ್ರಹ್ಮಣ್ಯ ಮಾಡ್ತಾ ಇದ್ದೆ. ಓಕೆ. ಅದರ ನಂತರ ಇದು ಬೆಂಗಳೂರು ಓಡಿಸ್ತಾ ಇದ್ದೀನಿ ಸರ್. ಓಕೆ. ಸೊ ಬ್ಯಾಂಗ್ಳೂರು ಎಷ್ಟು ಟೈಮ್ ಆಯ್ತು ಸರ್ ಬೆಂಗಳೂರು ರೂಟು? ಬೆಂಗಳೂರು ರೂಟು ನಾನು ಈಗ ಮಾಡಿ ಅವಾಗ ಇದು ರಾಜಹಂಸ ಇತ್ತು, ಶಕ್ತಿ ಯೋಜನೆ ಬಂದ್ಮೇಲೆ ಆರ್ಡಿನರಿ ಮಾಡಿದ್ದಾರೆ. ಓಕೆ. ಅವಾಗ ರಾಜಹಂಸ ಇರ್ಬೇಕಿದ್ರೆ ಮಾಡ್ತಾ ಇದ್ದೆ. ಒಂದು ಟೋಟಲಿ ಒಂದು ಕಂಟಿನ್ಯೂ ಒಂದು 7 ವರ್ಷ ಬೆಂಗಳೂರು ರೂಟ್ ಓಡಿಸ್ತೀರಾ ಸರ್? ಈಗ ನೀವು ರಾಜಹಂಸ ಓಡಿಸಿದೀನಿ ಅಂತ ಹೇಳಿದ್ರಲ್ಲ ಸರ್, ಈ ಗಾಡಿಗೂ ಅದಕ್ಕೂ ಏನು ಚೇಂಜಸ್ ಅನ್ಸುತ್ತೆ ಸರ್ ನಿಮಗೆ? ಏನ್ ಚೇಂಜಸ್ ಅನ್ನಲ್ಲ, ಸ್ವಲ್ಪ ಲಾಂಗ್ ಗಾಡಿ ಆಗಿರ್ತದೆ. ಓಕೆ. ಇದು ಸ್ವಲ್ಪ ಶಾರ್ಟ್ ಆಗಿರ್ತದೆ ಅಷ್ಟೇ, ಏನು ತೊಂದರೆ ಇಲ್ಲ, ಎಲ್ಲ ಸೇಮ್, ವ್ಯತ್ಯಾಸ ಏನಿಲ್ಲ. ಅಂದ್ರೆ ಓಲ್ವೋ ಲಾಂಗ್ ಅಲ್ಲ ಸರ್, ರಾಜಹಂಸ ಸೇಮ್ ಲೆಂತ್ ಬರುತ್ತಲ್ವಾ? ಹೌದು, ಆದ್ರೆ ಓಲ್ವೋದು ತರಬೇತಿ ಇಲ್ಲ ನಮ್ಗೆ, ಓಲ್ವೋ ಓಡಿಸಿಲ್ಲ ನಾನು. ಅಲ್ಲ, ನೀವು ರಾಜಹಂಸಗೂ ಇದಕ್ಕೂ ಅದು ಸ್ವಲ್ಪ ಲೆಂತ್ ಅಂತ ಹೇಳಿದ್ರಲ್ಲ, ಸ್ವಲ್ಪ ವ್ಯತ್ಯಾಸ ಆಗ್ತದೆ. ಸ್ವಲ್ಪ ಹೈಟ್ ಇದೆ ಗಾಡಿ, ಸ್ವಲ್ಪ ಉದ್ದ ಜಾಸ್ತಿ ಇರ್ತದೆ. ಓಕೆ. ಸ್ವಲ್ಪ ಕೇರ್ಫುಲ್ ಗಾಡಿ ಓಡಿಸ್ಬೇಕಾಗ್ತದೆ. ಓಕೆ ಸರ್. ಈಗ ನೀವು ಗೋಕರ್ಣ ಅಂತ ಹೇಳಿದ್ರಿ, ನಿಮ್ದು ಡಿಪೋ ಗಾಡಿಗಳು ಎಷ್ಟಿದೆ ಸರ್ ಬ್ಯಾಂಗ್ಳೂರ್ಗೆ ಅಂತ ಬಂದ್ರೆ? ಬೆಂಗಳೂರಿಗೆ ನಮ್ದು ಅಂಕೋಲಾ ಡಿಪೋದಿಂದ ಒಂದೇ ನೈಟ್ ಸರ್ವಿಸ್ ಇರೋದು. ಓಕೆ. ಇನ್ನು ನೈಟ್ ಸರ್ವಿಸ್ ಒಂದು ಬಳ್ಳಾರಿ ಓಡ್ತಾ ಇದೆ. ಓಕೆ. ನೈಟ್ ಸರ್ವಿಸ್ ಗಾಡಿ ಕಡಿಮೆ ನಮ್ಮ ಡಿಪೋದಲ್ಲಿ. ಅಂದ್ರೆ ತುಂಬಾ ಜನ ಪ್ಯಾಸೆಂಜರ್ ಕೇಳ್ತಾರೆ, ಈಗ ಡೇ ಟೈಮ್ ಯಾವ್ದಾರು ಗಾಡಿ ಇದೆಯಾ, ಈಗ ಗೋಕರ್ಣ ಹೋಗ್ಬೇಕು ಅಂತ ಇರ್ತಾರೆ. ಈಗ ನಾನು ತಿರುಪತಿದು ಬೇರೆ ರೂಟಿಂದೆಲ್ಲ ಮಾಡಿದ್ದೀನಿ, ಮಂತ್ರಾಲಯ ಎಲ್ಲ. ಡೇ ಜರ್ನಿ ಬಸ್ ಯಾವ್ದಾರು ಇದೆಯಾ ಅಂತ ಕೇಳ್ತಾರೆ. ಸೊ ನಿಮ್ದು ಡೇ ಜರ್ನಿ ಬಂದು ಯಾವ ಬಸ್ ಇದೆ ಸರ್ ಟೈಮಿಂಗ್ಸ್? ನಮ್ದು ಇಲ್ಲಿಂದ ಡೇ ಗಾಡಿ ಯಾವ್ದು ಇಲ್ಲ, ಕಾರವಾರ ಡಿಪೋದು ಒಂದಿದೆ ಡೇ ಸರ್ವಿಸ್. ಓಕೆ. ನಿಯರ್ ಬೈ ಬರ್ತದೆ, ಸಾಯಂಕಾಲ ಇಲ್ಲಿ ಬರ್ತದೆ, ಇಲ್ಲಿಂದ ಬೆಳಿಗ್ಗೆ ಬಿಡ್ತಾರೆ. ಅಂದ್ರೆ ನಿಯರ್ ಬೈ ಗೋಕರ್ಣ, ಕಾರವಾರ ಆಗುತ್ತಲ್ಲ. ಮತ್ತೆ ಇದು AC ಗಾಡಿಗಳ ಹತ್ರ ಸ್ಲೀಪರ್ ಯಾವ್ದಾರು ಇದೆಯಾ ಸರ್ ಬೇರೆ? ನಮ್ಮಲ್ಲಿ ನಮ್ಮ ಡಿಪೋದಲ್ಲಿ ಯಾವ್ದು AC ಗಾಡಿಗಳಿಲ್ಲ. ಓಕೆ. ಅಂದ್ರೆ ನಿಮ್ಗೆ ಹುಬ್ಳಿ ಹತ್ರ ಆಗುತ್ತೆ ಅನ್ಸುತ್ತಲ್ಲ, ಹುಬ್ಳಿ ಕಾರವಾರ? ಹುಬ್ಳಿ ನಮ್ಮ ಅಂಕೋಲಾದಿಂದ ಟೋಟಲಿ 140 ಕಿಲೋಮೀಟರ್ ಸಮೀಪ ಆಗ್ತದೆ. ಓಕೆ. ಅಂದ್ರೆ ನಿಮ್ಮ ರೂಟಿಗೆ ಅಂತ ಬಂದ್ರೆ ಇದು ಒಂದೇ ಇರೋದು ಡೈರೆಕ್ಟ್ ಬಸ್? ಹೌದು. ಓಕೆ. ಯೂಶುವಲ್ ಆಗಿ ಫುಲ್ ಆಗುತ್ತೆ ಸರ್ ಗಾಡಿ? ಡೈಲಿ ಫುಲ್ ಇರ್ತದೆ ಗಾಡಿ. ರಿಸರ್ವೇಶನ್ ಗಾಡಿ ಇದು. ರಿಸರ್ವೇಶನ್ ಗಾಡಿ, ಜನರಲ್ ಸೀಟ್. ಮತ್ತೆ ಇನ್ನೊಂದು ಕೇಳ್ತಾರೆ, ಸ್ಟಾಪಿಗೆ ಕೊಡ್ತೀರಾ ಅಂತ. ಈಗ ನೀವು ಹೇಳಿದ್ರಲ್ಲ ದಾವಣಗೆರೆ ಅದೆಲ್ಲ, ಚಿತ್ರದುರ್ಗ ದಾವಣಗೆರೆ ರೂಟ್ ಹೇಳಿದ್ರಿ. ಕೆಲವ್ರು ಕೇಳ್ತಾರೆ ಮಿಡ್ಲಲ್ಲಿ ಸ್ಟಾಪ್ ಕೊಡ್ತೀರಾ, ಅಲ್ಲಿ ಸ್ಟಾಪ್ ಇದೆ, ಇಲ್ಲಿ ಸ್ಟಾಪ್ ಇದೆ ಅಂತ ಮೆಸೇಜ್ ಹಾಕಿರ್ತಾರೆ. ಸೊ ಏನ್ ಹೇಳ್ತೀರಾ ನೀವು? ಈಗ ಅದು ಇಂಪಾರ್ಟೆಂಟ್. ಓಕೆ. ಈಗ ಒಬ್ಬ ಪ್ರಯಾಣಿಕರು ಉದಾಹರಣೆಗೆ ಶಕ್ತಿ ಯೋಜನೆ ಅಡಿಯಲ್ಲಿ ಮಹಿಳೆಯರು ಏನ್ ಟಿಕೆಟ್ ತಗೊಂಡಿರ್ತಾರಲ್ಲ, ಈಗ ಉದಾಹರಣೆಗೆ ಅವರು ಇಲ್ಲಿಂದ ದಾವಣಗೆರೆ ತಗೊಂಡ್ರು ಅಂತ ಇಟ್ಕೊಳ್ಳಿ, ದುರ್ಗಾದಲ್ಲಿ ತಾವ್ ಇಳಿತೀವಿ ಅಂತ ಹೇಳ್ತಾರೆ. ದುರ್ಗಾದಲ್ಲಿ ಇಳಿಸಕ್ ಕೊಡಲ್ಲ ನಾವು. ಯಾಕೆ ಕೇಳಿದ್ರೆ ಅದು ಪ್ರೀ ಟಿಕೆಟ್ ಆಗಿರ್ತದೆ. ಅದು ಪ್ರಯಾಣಿಕರಿಗೆ ಇದು ಯಾಕೆ ಹೀಗ್ ಮಾಡ್ತಾ ಇದ್ದಾರೆ ನಿರ್ವಾಹಕರು ಅಂತ ಹೇಳಿ ಅವ್ರಿಗೆ ಇನ್ನೂ ತನಕ ಅದ್ರ ಬಗ್ಗೆ ಗೊತ್ತೇ ಇಲ್ಲ. ಕೆಲವೊಬ್ರು ಏನ್ ಮಾಡ್ತಾ ಇದಾರೆ ಕೇಳಿದ್ರೆ, ಯಾರೋ ಒಬ್ರು ತಪ್ಪು ಮಾಡಿರ್ತಾರೆ, 1-2 ಟಿಕೆಟ್ ಅನ್ನ ಹರಿದಾಕುದು ಏನೋ ಮಾಡಿರ್ತಾರೆ, ಏನೋ ಗೊತ್ತಿಲ್ಲ ನನ್ಗೆ. ಮಧ್ಯದಲ್ಲಿ ಅವ್ರು ಇಳ್ಕೊಂಡ್ರೆ ಏನಾಗ್ತದೆ ಕೇಳಿದ್ರೆ,
ನೀವು ಮುಂದಿನ ಟಿಕೆಟ್ ಇದ್ದವಾಗ ಹಿಂದ್ಗಡೆ ಯಾಕೆ ಇಳ್ಕೊಂಡ್ರು? ಅದ್ರ ನೈಟ್ ಸರ್ವಿಸು ನಾವು ಇಳಿಸಬಾರ್ದಂತ ಇದೆ ಮಧ್ಯದಲ್ಲಿ. ಓಕೆ, ಅವ್ರು ಅಕಸ್ಮಾತ್ ರಿಕ್ವೆಸ್ಟ್ ಆಗಿ ಕೇಳ್ಕೊಂಡ್ರೆ ಅವ್ರ ಕಡೆಯವ್ರು ಯಾರಾದ್ರೂ ಬಂದ್ರೆ ನಾವು ಅವ್ರ ಕಡೆಯವ್ರು ಅಂದ್ರೆ ಈಗ ಪ್ಯಾಸೆಂಜರ್ ಕಡೆಯವ್ರು ಯಾರು ಬಂದ್ರಪ್ಪ, ಒಂದು ವೆಹಿಕಲ್ ಮಾಡ್ಕೊಂಡ್ ಬಂದಿದ್ದಾರೆ, ಎಮರ್ಜೆನ್ಸಿ ಇದೆ, ಇಲ್ಲಿ ಬಿಡ್ರಿ ಅಂತ ಹೇಳಿದವಾಗ ಅವ್ರ ಸಮ್ಮುಖದಲ್ಲಿ ಬಿಡಬಹುದು. ಅದ್ರ ಬಿಟ್ಟು ಮುಂದೆ ಟಿಕೆಟ್ ತಗೊಂಡು ಇಲ್ಲಿ ಇಳ್ಕೊಳ್ತೇನೆ ಅಂತ ಬಿಡ್ಲಿಕ್ಕೆ ಆಗಲ್ಲ. ಸೊ ಎಲ್ಲಿ ಟಿಕೆಟ್ ತಗೊಂಡು ಅಲ್ಲಿ ಇಳ್ಕೋಬೇಕು. ಶಕ್ತಿ ಯೋಜನೆ ಕಂಪಲ್ಸರಿ ಎಲ್ಲಿ ಟಿಕೆಟ್ ಮಾಡಿದ್ರೆ ಅಲ್ಲಿ ಇಳ್ಕೋಬೇಕು. ಓಕೆ, ಇನ್ನೊಂದು ಕ್ವಶನ್ ಸರ್ ನಾನು ಹೇಳ್ತಾ ಇರೋದು, ಈಗ ಇದು ರಿಸರ್ವೇಶನ್ ಗಾಡಿ ಅಂತ ಹೇಳಿದ್ರಿ, ಇಲ್ಲಿಂದ ಗೋಕರ್ಣ ಆ ರೂಟ್ ಅಂತ ಹೇಳಿದ್ರಿ. ಈಗ ನಿಮ್ದು ರೂಟ್ ಹೇಳಿದ್ರಿ ಚಿತ್ರದುರ್ಗ ದಾವಣಗೆರೆ ಅಂತೆಲ್ಲ ಹೇಳಿದ್ರಿ. ತುಂಬಾ ಜನ ಕೇಳ್ತಾರೆ ಇದು ಬೈಪಾಸ್ ಅಲ್ಲಿ ಹೋಗುತ್ತಾ ಅಥವಾ ಒಳಗಡೆ ಹೋಗುತ್ತಾ ಸಿಟಿ ಒಳಗಡೆ ಅಂತ. ಇಲ್ಲ ನಮಗೆ ಪಾರಂಪೂರ್ ಅಲ್ಲಿ ನಮ್ದು ಬಸ್ ಸ್ಟ್ಯಾಂಡ್ ಯಾವ್ಯಾವ್ದು ಕಂಪಲ್ಸರಿ ಇರುತ್ತಾ ಆ ಬಸ್ ಸ್ಟ್ಯಾಂಡ್ ಹೋಗ್ಬೇಕು ನಾವು. ಸೊ ನೀವು ಎಲ್ಲಾ ಕಡೆ ಟಿಕೆಟ್ ಕೊಡ್ತೀರಾ? ಹೌದು, ಕೊಡ್ತೇವೆ. ಸೊ ಇದೇನು ಎಲ್ಲಾ ಪ್ಲೇಸ್ಗೂ ಹತ್ಕೋಬಹುದು, ಏನು ತೊಂದರೆ ಇಲ್ಲ? ಏನು ತೊಂದರೆ ಇಲ್ಲ. ಈಗ ರಿಸರ್ವೇಶನ್ ಫುಲ್ ಆಗಿದ ನಂತರ ಈ ಗಾಡಿಗೆ ಸ್ಟ್ಯಾಂಡಿಂಗ್ ಇಂತಿಷ್ಟೇ ಅಂತ ಹೇಳಿದೆ, ನೈಟ್ ಸರ್ವಿಸ್ ಆಗಿರ್ತದಲ್ಲ ಇಂತಿಷ್ಟೇ ಅಂತ ಇರುತ್ತೆ. ಕೆಲವ್ರು ಏನ್ ಮಾಡ್ತಾರೆ, ಒಂದೊಂದ್ಸಲ ಬಂದ್ಕೊಂಡು ಒಂದು 25-30 ಜನ ಹತ್ಕೊಳ್ತಾರೆ. ಆ ರಿಸರ್ವೇಶನ್ ಆದವ್ರು ಏನ್ ಮಾಡ್ತಾರೆ ಕೇಳಿದ್ರೆ, ನಮ್ಮ ಕಾಲಿಡಕ್ಕೂ ಜಾಗ ಇರಲ್ಲ, ಏನಿಲ್ಲ, ಏನ್ರಿ ಈ ತರ ಎಮರ್ಜೆನ್ಸಿ ಇದ್ದಾಗ ತಗೊಂಡ್ ಹೋಗ್ತೀವಿ. ಅಂದ್ರೆ ಪರಿಸ್ಥಿತಿ ಸ್ವಲ್ಪ ಏನೋ ಒಂದು ಬಂದಿದೆ ಅಂತ ಪರಿಸ್ಥಿತಿ ಒಳಗೆ ತಗೊಂಡ್ ಹೋಗ್ಬೇಕಂದ್ರೆ ತಗೊಂಡ್ ಹೋಗುದು ಎಕ್ಸೆಪ್ಷನ್ ತರ ತಗೋತೀರಾ, ಹತ್ತಿಸ್ಕೋತೀರಾ, ಎಲ್ಲಾ ಕಡೆ ಟಿಕೆಟ್ ಕೊಡ್ತೀರಾ? ಹೌದೌದು, ಎಲ್ಲಾ ಕಡೆಗೆ ಟಿಕೆಟ್ ಕೊಡ್ತೇವೆ. ಓಕೆ, ಮತ್ತೆ ನೀವು ಹೇಳಿದ್ರೆ ಗೋಕರ್ಣ ಇವಾಗ ರೂಟ್ ಅಂತ ನಿಮ್ದು ಟೂರಿಸಂ ಪ್ಲೇಸ್ ಅಂತ ಬಂದ್ರೆ ಪ್ಯಾಸೆಂಜರ್ಗೆ ಏನ್ ಅಡ್ವೈಸ್ ಮಾಡ್ತೀರಾ ಸರ್? ಯಾರು ಆ ಸೈಡ್ ಹೋಗೋರಿದ್ರೆ ಟೂರಿಸಂ ಪ್ಲೇಸ್ ಅಂತ ಬಂದ್ರೆ ಏನಿದೆ ಸರ್ ನೋಡ್ಲಿಕ್ಕೆ ನಿಮ್ಮೂರು ಸುತ್ತಮುತ್ತ? ನೋಡ್ಲಿಕ್ಕೆ ನಮ್ಮೂರು ಸುತ್ತಮುತ್ತ ಗೋಕರ್ಣ ಹೋದ್ರೆ ಗೋಕರ್ಣದಿಂದ ಇಡಗುಂಜಿ ಹೋಗ್ಬೋದು, ಇಡಗುಂಜಿಯಿಂದ ಮುರುಡೇಶ್ವರ ಹೋಗ್ಬೋದು, ಮುರುಡೇಶ್ವರದಿಂದ ಈ ಕಡೆಯಿಂದ ಕುಮಟಾ ಹೋದ್ರೆ ಯಾಣ ಹೋಗ್ಬೋದು, ಈ ಕಡೆಯಿಂದ ಮಾರಿಕಾಂಬ ದೇವಸ್ಥಾನಕ್ಕೆ ಹೋಗ್ಬೋದು. ಟೋಟಲಿ ಆಗಿ ಇಲ್ಲಿ ಟೂರಿಸಂ ಏರಿಯಾನೇ ಪೂರ್ತಿ ಅದು ರೌಂಡ್ ಒಂದು 150-70 ಕಿಲೋಮೀಟರ್ ಡಿಸ್ಟೆನ್ಸ್ ಎಲ್ಲ ಕವರ್ ಆಗುತ್ತೆ. ಅಂದ್ರೆ ಒಂದಿನ ಇವರು ಇಲ್ಲಿಂದ ಹೋದ್ರೆ ಒಂದ್ 2 ದಿವಸ ಇದ್ರೆ ಪ್ರತಿಯೊಂದು ಪ್ಲೇಸ್ ಅನ್ನು ನೋಡಿ ಬರ್ಬೋದು. ಕಾರವಾರ. ಓಕೆ ಸರ್, ಈಗ ಬ್ರೇಕ್ ಅಂತ ಬಂದ್ರೆ ಈಗ ಯಾರು ಪ್ಯಾಸೆಂಜರ್ ಕೇಳಿದ್ರೆ ಅಥವಾ ಟೀ ಕಾಫಿ ಬ್ರೇಕ್ ಅಂತ ಬಂದ್ರೆ ಎಲ್ಲಿ ಸ್ಟಾಪ್ ಕೊಡ್ತೀರಾ? ಈಗ ನಾವು ಅಂತ ಏರಿಯಾ ನೋಡಿ ನಿಲ್ಸ್ಬೇಕಾಗ್ತದೆ, ಎಲ್ಲ ಏರಿಯಾದಲ್ಲಿ ನಿಲ್ಸ. ಇದು ಡಿನ್ನರ್ಗೆ ಏನಾದ್ರು ಸ್ಟಾಪ್ ಕೊಡ್ತೀರಾ ಸರ್? ಇದು ಇಲ್ಲಿ ಮಧ್ಯದಲ್ಲಿ ಇಲ್ಲ. ಈಗ ಹೋಗ್ತಾ ಇರ್ಬೇಕಿದ್ರೆ ನಾವು ಅಲ್ಲಿ ಒಂದು ಎಲ್ಲಾದ್ರೂ ಒಂದು ಡಾಬಾ ಗಿಬಾ ಇದ್ರೆ ಗಾಡಿ ಹಚ್ಚಿತೀವಿ. ಯಾಕೆ ಕೇಳಿದ್ರೆ ನಾವು ಬಿಡ್ಲಿಕ್ಕೆ 8:30 ಆಗ್ತದಲ್ಲ, ಪ್ರಯಾಣಿಕರು ಇಲ್ಲೇ ಊಟ ಮಾಡಿರ್ತಾರೆ. ಓಕೆ, ಎಲ್ಲ ಊಟ ಮಾಡ್ತಾರೆ. ಕೆಲವ್ರು ಯಾರೋ ತಪ್ಪಿ ಒಂದೇ ಬೆರಳೆಣಿಕೆ ಜನ ಇರ್ತಾರೆ, ತಾವು ಊಟಕ್ಕೆ ಹೋಗ್ಬೇಕಂತ ಹೇಳಿದ್ರೆ ಗಾಡಿ ನಿಲ್ಲಿಸ್ತೀವಿ, ಊಟ ತಿಂಡಿ ಮಾಡ್ಕೊ ಬರ್ತಾರೆ, ಇಲ್ಲ ಚಾ ತಿಂಡಿ ಅಂತ ಮಾಡ್ಕೊ ಬರ್ತಾರೆ ಅಷ್ಟೇ. ಓಕೆ. ಸೊ ಓವರ್ ಆಲ್ ಫೆಸಿಲಿಟೀಸ್ ಎಲ್ಲ ಚೆನ್ನಾಗಿದೆ? ಹೌದು, ಚೆನ್ನಾಗಿದೆ ಸರ್. ಮಳೆ ಎಲ್ಲ ಹೇಗಿದೆ ಸರ್ ಈಗ ಆ ಸೈಡ್? ನಮ್ ಕಡೆ ಜಾಸ್ತಿ ಇದೆ ಮಳೆ ಇವಾಗ. ಬಟ್ ರೋಡ್ ಎಲ್ಲ ಹೇಗಿದೆ? ರೋಡ್ ಸ್ವಲ್ಪ ಹಾವೇರಿಯಿಂದ ಸಿರ್ಸಿ ತನಕ ಸ್ವಲ್ಪ ಈಗ ವರ್ಕ್ ನಡೀತಾ ಇದೆ, ಸ್ವಲ್ಪ ಹಾಳಾಗಿದೆ. ಓಕೆ, ಮತ್ತೆ ಬೇರೆ ಎಲ್ಲ ರೋಡ್ ಚೆನ್ನಾಗಿದೆ, ತೊಂದರೆ. ಸೊ ಇಬ್ರು ಡ್ರೈವಿಂಗ್ ಶೇರಿಂಗ್ ಮಾಡ್ಕೊಂಡು ಓಡಿಸ್ತಾರೆ? ಹೌದು. ಅಂದ್ರೆ ಈಗ ಇಬ್ರು ಈಗ ಕೊಟ್ಟಿದ್ದಾರೆ, ಇಬ್ರು ಚಾಲಕರು ಕೊಟ್ಟಿದ್ದಾರೆ. ಓಕೆ, ಈಗ ನಾವು ಇಲ್ಲಿಂದ ದಾವಣಗೆರೆ ತನಕ ಓಡಿಸ್ತೀವಿ. ಓಕೆ, ದಾವಣಗೆರೆಯಿಂದ ಇನ್ನೊಂದು ಚಾಲಕರು ಅಲ್ಲಿಂದ ಅವ್ರು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ. ಓಕೆ ಸರ್, ನಿಮ್ಮ ಹೆಸರು? ಶಿವಾಜಿ ಅಂತ. ನಿಮ್ದು ಯಾವ್ರು ಸರ್? ನಮ್ದು ಬೆಳಗಾವಿ. ಸೊ ನಿಮ್ದು ಎಷ್ಟು ವರ್ಷ ಆಯ್ತು ಡಿಪೋದಲ್ಲಿ? 11 ವರ್ಷ. ಸೇಮ್ ರೂಟಿಂಗಲ್ಲಿ ಇದ್ದಾರೆ ಸರ್? ತುಂಬ ಇಲ್ಲ, ನಾನು ದಾವಣಗೆರೆಯಲ್ಲಿದ್ದೆ. ಓಕೆ, ನಾನು ಇವಾಗ ಅಂಕೋಲಾ ಡಿಪೋಗೆ ಹೋಗ್ತೀನಿ. ಓಕೆ. ಥ್ಯಾಂಕ್ ಯು ಸರ್.